ನೀವು ಹಿಮಾಲಯಕ್ಕೆ ಹೋಗಿದ್ದೇನೆ ಅಂತಂತಂದ್ರಿ 18 ವರ್ಷ. ಅಲ್ಲಿ ಹಿಮಾಲಯದ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡ್ಕೊತೀರಾ? ನಾವು ಇವಾಗ ಸಿದ್ಧಿಗಳಂತೇಳಿ ಕೇಳಿದೀವಿ, ಆಮೇಲೆ ಆತ್ಮಜ್ಞಾನ ಅಂತ ಕೇಳಿದೀವಿ, ಆಮೇಲೆ ಎಷ್ಟೋ ಋಷಿ ಮುನಿಗಳು 1600 ವರ್ಷ ಗಂಟೆ ಬದುಕಿದಾರಂತನೂ ಕೇಳಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡ್ರೆ ನಮ್ಮ ವೀಕ್ಷಕರಿಗೆ ಅಂತ. 16 ವರ್ಷ ಹಿಮಾಲಯ ಸಂಪರ್ಕದಲ್ಲಿದ್ದೀರ. ಏನೋ ಒಂದು ಯಾವಾಗಲೂ ಒಂದು ಸಲ ಅದು ಮೊದಲು ನನ್ನ ತಂದೆಯನ್ನು ನಾನು ನೆನೆಸ್ಕೋಬೇಕೀಗ. ನನಗೆ ಈ ಆಧ್ಯಾತ್ಮಿಕ ರುಚಿ ಹಚ್ಚಿದ್ರು ನನ್ನ ತಂದೆ. ಬಾಲ್ಯದಲ್ಲಿ ನನಗೆ ಜಿಡ್ಡು ಕೃಷ್ಣಮೂರ್ತಿ ಹಿಡ್ಕೊಂಡು ಸಣ್ಣವಿದ್ದಾಗ ಏನು ಗೊತ್ತಾಕಿದ್ದಿಲ್ಲ. ಅದಾಗಿ ಸಹಿತ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಅನೇಕ ಸ್ವಾಮಿಗಳು, ಸ್ವಾಮಿ ನಿತ್ಯಾನಂದರು, ಸ್ವಾಮಿ ಚಿನ್ಮಯಾನಂದರು, ಸ್ವಾಮಿ ಶುಕದೇವಾನಂದರು, ಅಂದ್ರೆ ಇವೆಲ್ಲ ಯಾರು ನಿತ್ಯಾನಂದ್ರ ಗಣೇಶಪುರಿ ನಿತ್ಯಾನಂದ್ರ, ಮತ್ತೆ ಆ ನಿತ್ಯಾನಂದ್ರ ಅಲ್ಲ ಮತ್ತೆ ಏನ್ರಿ, ಹೌದಾ? ಆನಂತರ BK ಅಯ್ಯಂಗಾರ್, ರಮಣ ಮಹರ್ಷಿ, ಏನು ರಮಣ ಮಹರ್ಷಿ ಇವರೆಲ್ಲ ಸಂಗತಿದೊಳಗೆ ನಮ್ಮ ತಂದೆ ಇದ್ರು. ತಾವು ಎಲ್ಲೆಲ್ಲಿ ಹೊಕ್ಕಿದ್ರು ನಮ್ಗೆ ಕರ್ಕೊಂಡು ಹೋಗಿದ್ರು. ಹೀಗಾಗಿ ಸಹಜವಾಗಿ ನನಗೆ ಆಧ್ಯಾತ್ಮದ ಕಡೆ ರುಚಿ ಬಂತು. ಹೌದಾ? ನನ್ನ 7ರಿಂದ 11 ವಯಸ್ಸಿನವರೆಗೆ ನನ್ನ ತಂದೆ ನನಗೆ ಈ ಯೋಗ ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನು ಕೊಟ್ಟರು. ಆಕ್ಚುಲಿ ಮೆಂತ್ಯದ ಶರಣರು ಅಂತ ತಿಳ್ಕೊಂಡ್ರು. ಇಲ್ಲೇ ನಮ್ಮ ಊರೊಳಗೆ ಗುರುಸಿದ್ದೇಶ್ವರ ಮಠ ಅಂತದ, ಗುರುಸಿದ್ದೇಶ್ವರ ಬೃಹನ್ ಮಠ ಅಂತ ತಿಳ್ಕೊಂಡು ನನ್ನ ತಂದೆಯ ನಂತರ ನನಗೆ ಆಧ್ಯಾತ್ಮ ಜ್ಞಾನವನ್ನು ಕೊಟ್ಟವರು ಅವರು. ಆಮೇಲೆ ಸಣ್ಣಗೆ ಮುಂದೆ ಅನೇಕ ಗುರುಗಳು ನನಗೆ ಯೋಗ ಮತ್ತು ಆಧ್ಯಾತ್ಮ ಜ್ಞಾನ ಕೊಟ್ಟವರು. ಅದರಲ್ಲಿ ಲಕ್ಷ್ಮಣ ಕುಮಾರ್ ಸನ್ನೆಲ್ಲಪ್ಪನವರು ತಿಳ್ಕೊಂಡು ಕರ್ನಾಟಕ ವಿಶ್ವವಿದ್ಯಾಲಯದ ಯುವ ಗುರುಗಳು ಅವರು. ಹೌದಾ? ಅವರು ನನ್ನ ಗುರುಗಳಾದರು. ಮುಂದೆ ಅನೇಕ ಲೋನಾವಳಗಳಿಗೆ ಹೋದೆ, ಅನೇಕ ಆಶ್ರಮಗಳಿಗೆ ಹೋದೆ. ಅವಾಗೆಲ್ಲ ಅನೇಕ ಗುರುಗಳ ಸಾಂಗತ್ಯದೊಳಗೆ ಬೆಳೆದೆ. ಹೀಗಾಗಿ ಜೋಧ್ಪುರಕ್ಕೆ ಹೋದೆ, ಅನೇಕ ಯಂತ್ರ ಮಂತ್ರ ತಂತ್ರ ಕಲಿತೆ. ಹೀಗಾಗಿ ಯಾವುದೋ ಒಂದು ಇದರಿಂದ ಹಿಮಾಲಯದ ಸಂಪರ್ಕ ಹೋದೆ. ಮೊದಲು ಗಂಗಾ ನದಿಯ ದಂಡೆ ಮೇಲೆ ಒಂದಿಷ್ಟು ಸಾಧನೆ ಮಾಡಿದೆ. ಅದೊಂದು ಅದ್ಭುತ ರೋಮಾಂಚನ ಅನಿಸ್ತದೆ. ಫಸ್ಟ್ ಟೈಮ್ ನಾನು ಗಂಗಾ ನದಿ ದಂಡೆ ಮೇಲೆ ನಸುಕಿನ ಸಮಯ ಆಗಿತ್ತು, ಹೋಗಿ ಕೂತಾಗ ಓಹ್, ಅಷ್ಟು ದಿವ್ಯ ಅನುಭವ ನಾ ಎಂದೂ ಪಡೆದಿರಲಿಲ್ಲ. ನನಗೆ ಅನಿಸುತ್ತೆ ಆ್ಯಕ್ಚುಲಿ ನಾ ಅಮೇರಿಕಾ, ಕೆನಡಾ ಎಲ್ಲ ಕಡೆ ಅಡ್ಡಾಡೀನಿ. ಅಲ್ಲಿ ನದಿ ಹರಿತದ, ಇದಕ್ಕಿಂತ ವಿಶಾಲವಾದ ನದಿಗಳದಾವು. ಆದ್ರೆ ಆ ಯಾವ ನದಿಗಳಿಗೂ ಕೂಡ ಗಂಗೆಯ ಪಾವಿತ್ರತೆ, ಗಂಗೆಯನ್ನು ಮುಟ್ಟಿದಾಗ ಬರ್ತಕ್ಕಂಥ ರೋಮಾಂಚನ ಯಾವ ನದಿಗಳಿಗೂ ಆಗುವುದಿಲ್ಲ. ಕೆನಡಾ ಮತ್ತು ಅಮೇರಿಕಾದೊಳಗೂ ಸಹಿತ ಹಿಮಗಿರಿ ಬೆಟ್ಟಗಳದಾವ, ಆದ್ರೆ ನಮ್ಮ ಹಿಮಾಲಯದ ಬಗ್ಗೆ ಇರ್ತಕ್ಕಂಥ ಶ್ರದ್ಧೆ ಅಲ್ಲಿ ಬರೋದಿಲ್ಲ. ಅದಕ್ಕೆ ನಮ್ಮ ಭಾರತ ಆಧ್ಯಾತ್ಮದ ಮತ್ತು ಯೋಗಿಗಳ ಬೀಡದು. ಸೊ ಗಂಗೆಗೆ ಹೋದೆ, ಋಷಿಕೇಶ್ಗೆ ಹೋದೆ, ಹರಿದ್ವಾರಕ್ಕೆ ಹೋದೆ, ಕೇದಾರ್, ಬದರಿ, ಹಿಂಗೆಲ್ಲ ಅಡ್ಡಾಡ್ತಾ ಕೆಲವೊಂದು ಯೋಗಿಗಳ ಪರಿಚಯ ಆಯಿತು, ಕೆಲವೊಂದು ಆಶ್ರಮದ ಪರಿಚಯ ಆಯಿತು. ನನಗೆ ಮುಗೀತು. ನನಗೆ ಹಿಮಾಲಯ ಚುಂಬಕೀಯವಾಗಿ ನನಗೆ ಎಳೆಯಕತ್ತು. ನನಗೆ ಯಾಕೆ 16 ವರ್ಷ ಅಂದರೆ 16 ವರ್ಷ ಪೂರ ಅಲ್ಲಿರಲಿಲ್ಲ. ಎಲ್ಲರಿಗೂ ನಾನು ತಪ್ಪು ಹೇಳಲಾರೆ. ನಾನು ಕಾಲೇಜಲ್ಲಿ ಪ್ರಾಧ್ಯಾಪಕನಾಗಿದ್ದೆ. ಅವಾಗ ಪ್ರತಿ ವರ್ಷ 4 ತಿಂಗಳ ರಜೆ ಸಿಗ್ತಿತ್ತು ನಮಗೆ. ಹೌದಾ? ಬೇಸಿಗೆಯಲ್ಲಿ 3 ತಿಂಗಳ, ವಿಂಟರ್ನಲ್ಲಿ 1 ತಿಂಗಳ. ಹೌದಾ? 4 ತಿಂಗಳು ಪೂರ್ಣ ಹಿಮಾಲಯದ ಕಳಿತಿದೆ ಪ್ರತಿ ವರ್ಷ. ಅಂದರೆ 16 ವರ್ಷ ಸತತವಾಗಿ ಪ್ರತಿ ವರ್ಷ 4 ತಿಂಗಳು ಅಲ್ಲಿ ಹೋಗ್ತಿದ್ದೆ. ಎಂತೆಂಥ ಅದ್ಭುತ ಯೋಗಿಗಳನ್ನು ಭೇಟಿಯಾಗಿದ್ದೇನೆ ಅಂದ್ರೆ ಅಪ್ಪ, ನೀವು ಯಾರು ನಂಬುದಿಲ್ಲ, ಯಾರ್ಯಾರು ನಂಬುದಿಲ್ಲ. ಎದುರೆದುರೇ ಅದೃಶ್ಯ ಆಗ್ತಕ್ಕಂಥ ಯೋಗಿಗಳನ್ನು ನೋಡಿದೆ. 4 ಲೆವಿಟೇಷನ್ ಅಂತೀವಿ ನಾವು, ಭೂಮಿ ಬಿಟ್ಟು 4, 5, 6 ಇಂಚು ಎತ್ತರದ ಮೇಲೆ ಹಿಂಗೆ ಸಿನಿಮಾದಾಗ ಹೋಗ್ತಾರಲ್ಲ, ಹಂಗೆ ಹೋಗ್ತಕ್ಕಂಥ ಯೋಗಿಗಳನ್ನ ನೋಡಿದ್ದೀನಿ. ಒಂದು ಸ್ವಲ್ಪ ಅನ್ನ ಕೂಡಿಲ್ಲದೆ ಬರೀ ಒಂದಿಷ್ಟು ರಸ, ಒಂದು ತಪ್ಪಲ ರಸ ತಗೊಂಡು, ಒಂದೇ ಒಂದು ಚಮಚೆ ತಪ್ಪಲ ರಸ ತಗೊಂಡು ಇಡೀ ದಿವಸ ಕಳೆದವ್ರು ನೋಡಿದ್ದೀನಿ. ಅಷ್ಟು ಏನೂ ಬೇಕಾಗಿಲ್ಲ, ನಿರ್ವಿಕಾರವಾಗಿ ನಿರಾಹಾರಿಯಾಗಿ ಬರ್ತಕ್ಕಂಥ ಎಷ್ಟೋ ಜನ ಯೋಗಿಗಳನ್ನ ನೋಡಿದ್ದೀನಿ. ಅದರೊಳಗೆ ನನ್ನ ಗುರುಗಳು ಆ್ಯಕ್ಚುಲಿ ನಾನು ಒಂದು ತಂತ್ರವಿದ್ಯೆ ಕಲೀಲಿಕ್ಕೆ ಜೋಧ್ಪುರಕ್ಕೆ ಹೋಗಿದ್ದೆ. ಹೌದಾ? ಅವಾಗ ಅಲ್ಲಿ ಹೋದಾಗ ಅಲ್ಲಿ ಒಬ್ಬರು ಸ್ವಾಮೀಜಿಯವ್ರ ಪರಿಚಯ ಆಯಿತು. ಆ ಸ್ವಾಮೀಜಿಯವರಿಂದ ಯೋಗಿಗಳ ಪರಿಚಯ ಆಯಿತು. ಹಂಗೆ ಶುರು ಆಯ್ತು ನನ್ನ ಜರ್ನಿ. ಅವ್ರು ಕರ್ಕೊಂಡು ಹೋದರು. ಹಿಮಾಲಯದ ಒಂದು ಅವ್ಯಕ್ತ ಗುಹ್ಯ ವಿದ್ಯೆಗಳು ಎಷ್ಟು
ಎಷ್ಟು ಮುಕ್ಪುರಿಗೊಂಡ ಹೊತ್ತಿಕೊಂಡು ಎಲ್ಲ ನನಗೆ ಡಿಸ್ಕ್ಲೋಸ್ ಮಾಡಿದ್ರು ಅವರೆಲ್ಲ. ನನಗ ಆ ವಿದ್ಯೆಗಳನ್ನೆಲ್ಲ ಪಡ್ಕೋಬೇಕು ಅನಿಸ್ತು. ಮುಂದುವರೆದೆ ಆದ್ರ ಇಲ್ಲಿ ಸಂಸಾರ ಎಳಿತು ನನ್ನನ್ನ. ಹೌದಾ, ನಮ್ಮ ತಾಯಿ ನಾನು ಗಡ್ಡ ಬಿಟ್ಟು ಅಳದಾಡೋದನ್ನ ನೋಡಿದ ಕೂಡಲೇ ನಮ್ಮ ತಾಯಿಗೆ ಎಲ್ಲ ಅವ್ರ ಗೆಳತಿಯರು ಹೇಳಿದ್ರು, ನಿಮ್ಮ ಮಗ ನಿಮ್ಮ ಕೈ ಬಿಟ್ಟು ಹೋಗ್ತಾನ ಅಂದ್ರು. ನಮ್ಮ ತಾಯಿ ನನ್ನ ಕಡೆಯಿಂದ ಭಾಷೆ ತಗೊಂಡು ನೀ ಮದುವೆ ಆಗ್ಬೇಕು ಅಂತ ತಿಳ್ಕೊಂಡು ಅಷ್ಟೊತ್ತಿಗೆ ಹೋಗಿ ಒಂದು ಮಠಕ್ಕೆ ಸ್ವಾಮಿ ಆಗಿದ್ದೆ. ಬಹಳ ಅದ್ಭುತವಾದ ನಂದು ಜೀವನದ ಯಾತ್ರಾ ಅದ. ಆಕ್ಚುಲಿ ಒಂದು 5-6 ತಿಂಗಳ ಒಂದು ಮಠಕ್ಕೆ ಸ್ವಾಮಿಯಾಗಿ ಅದು ಸರಿ ಅನಿಸ್ಲಿಲ್ಲ. ಅದಕ್ಕೆ ಮೂಲ ಕಾರಣ ಮಹಾನ್ ತಪ್ಪುಗಳು, ಧಾರವಾಡದ ಮಹಾನ್ ತಪ್ಪುಗಳು. ಅಲ್ಲೇ ನಾನು ನನ್ನ ವಿದ್ಯೆಗಳನ್ನ ಕಲಿತೀನಿ. ನನ್ನ ಕಡೆ ರೊಕ್ಕ ಇದ್ದಿಲ್ರಿ, ಹಾಸ್ಟೆಲ್ ಕಟ್ಟಾಗ ರೊಕ್ಕ ಇದ್ದಿಲ್ಲ. ನಾನು 5 ಡಿಗ್ರಿ ಮಾಡಿದ್ದೀನಿ. MA ಕನ್ನಡ, ಫಿಲಾಸಫಿ, ಸಂಸ್ಕೃತ, ಸೈಕಾಲಜಿ, ಹಿಸ್ಟ್ರಿ ಮಾಡಿದ್ದೀನಿ. ರೊಕ್ಕ ಇಲ್ಲ. ಯಾರೋ ಒಬ್ರು ನನಗೆ ಹಿಂಗೆ ಪರಿಚಯ ಮಾಡಿ ಹೇಳಬೇಕಂದ್ರೆ ನರ್ವಾಣಿ, ಚಂದ್ರಶೇಖರ್ ನರ್ವಾಣಿ ಅನ್ನೋರು ನನಗೆಲ್ಲ ವಿದ್ಯಾಭ್ಯಾಸ ಕಲಿಲಿಕ್ಕೆ ಹೆಲ್ಪ್ ಮಾಡಿದ್ರು. BPD ಕಲಿತೆ, ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಅವರು. ರೊಕ್ಕ ಇರದೆ ಎಲ್ಲ ಮಾಡಿದ್ದೀನಿ ನಾನು, ಎಲ್ಲ ಕಡೆ ಅಡ್ಡಾಡಿ ಬಂದೇನೆ. ಹೀಗೆ ಯಾರ್ಯಾರು ಕೂಡ ಹೆಲ್ಪ್ ಮಾಡ್ತೀನಿ. ಹೌದಾ. ಸೊ ಕೊನೆಗೆ ನಾನು ಬಂದು ಇಲ್ಲಿ ಪ್ರಾಧ್ಯಾಪಕನಾಗಿಲ್ಲ. ಹೀಗೆ ಶುರು ಆಯ್ತು. ಬಟ್ ಹಿಮಾಲಯದ ಸಂಪರ್ಕ ನನಗೆ ತಪ್ಪಿರಲಿಲ್ಲ. ಅಲ್ಲಿ ಹೊಕ್ಕಿದ್ದೆ. ಅನೇಕ ಗ್ರಂಥಗಳನ್ನು ಇವತ್ತಿಗೂ ನನ್ನ ಲೈಬ್ರರಿ ಒಳಗೆ ಸುಮಾರು ಒಂದು 14 ಲಕ್ಷ ರೂಪಾಯಿ ಪುಸ್ತಕ ಅದಾವ. ನನಗೆ ಅತ್ಯಂತ ಮೆಚ್ಚಿನ ಅಂದ್ರೆ ಪುಸ್ತಕದ ಅಭ್ಯಾಸ. ಎಷ್ಟು ಅದ್ಭುತ ಇದು ಅದಾದ್ರೆ ಈ ಎಲ್ಲ ನೀವು ಗ್ರಂಥಗಳನ್ನು ನೀವು ಓದಿರ್ಬೇಕಾರೆ ಸರ್ವಜ್ಞ ಹಾಕಿರಿ. ಅವೆಲ್ಲ ಗ್ರಂಥಗಳು ಓದಿರ್ಬೇಕಾರೆ ಅಲ್ಲಿ ಆರೋಗ್ಯದ ಬಗ್ಗೆ ಅದ, ತತ್ವಶಾಸ್ತ್ರದ ಬಗ್ಗೆ ಅದ, ಹೀಲಿಂಗ್ ಟೆಕ್ನಾಲಜಿ ಬಗ್ಗೆ ಅದ, ಓಶೋ ಸಾಹಿತ್ಯದ ಕುರಿತದ. ಹೌದಾ, ಎಲ್ಲ ಸಾಹಿತ್ಯ ಕುರಿತದ. ಅದು ಓದಿರ್ಬೇಕಾದ್ರೆ ಬಹಳ ಅದ್ಭುತ ಅದ. ಇವನು ಓದಿ 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 ನನಗ ಇದಾಗಿತ್ತು. ಅಷ್ಟೊಳಗೆ ಓಶೋರ್ ಸಂಪರ್ಕ ಬಂದೆ. ಹೌದಾ, ಓಶೋರ್ ಕೂಡ 9 ವರ್ಷ ಇದ್ದೆ. ಅವ್ರು ಕೂಡ ಅದಿನ ಕರೆ ಆದ್ರೆ ಅವ್ರನ್ನ ಹೇಟ್ ಮಾಡ್ತಿದ್ದೆ. ನಿಜವಾಗಿ ಹೇಳಬೇಕಂದ್ರೆ ಹೇಟ್ ಮಾಡ್ತಿದ್ದೆ. ಅತ್ಯಂತ ಮಹಾಪರಮ ಜ್ಞಾನಿ, ಅವನ ಮಾತು ಕೇಳಿದ್ರೆ ನಾವು ಹಿಪ್ನೋಟೈಸ್ ಆಗ್ಬೇಕು ಹಂಗ. ಹೌದಾ, ಬಟ್ ಅವ್ರು ಎದುರಿಗೆ ಇದ್ರು. ಅವ್ರಿಗೆ ಅತ್ಯಂತ ಆತ್ಮೀಯ ಶಿಷ್ಯನಾಗಿದ್ರು ಸಹಿತ ನಾನು ಅವರಿಗೆ ಹೇಟ್ ಮಾಡ್ತಿದ್ದೆ, ತಿರಸ್ಕಾರ ಮಾಡ್ತಿದ್ದೆ. ಯಾತಕ್ಕಂದ್ರೆ ಒಂದೇ ಒಂದು ಕಾರಣ, ನಾನು ಪುನಾದ ಸೆಂಟರ್ ಭಾಳ ಇರಲಿಲ್ಲ. ಅದಕ್ಕಿಂತ ಮುಂಚೆ ಡೊಂಬಿವಲಿ, ದೈಸರ, ಅಂಧೇರಿ, ಮೋನಾ ಕಾಲನಿ, ಕಲ್ಯಾಣ ಈ ಕಡೆ ಅವ್ರದ್ದು ಕ್ಯಾಂಪ್ ಹಾಕಿದ್ದು ಮೊದಲಿಗೆ. ನಮ್ಮ ತಂದೆ ಮೂಲ ಕಾರಣ. ಅವ್ರ ಕಡೆ ಕರ್ಕೊಂಡು ಹೋಗಿದ್ರು. ಅವ್ರು ಡಿಸ್ಕೋರ್ಸಸ್ ಕೇಳಿ ಹುಚ್ಚಾಗ್ಬಿಟ್ಟೆ ನಾನು. ಹೌದಾ, ಲಾಸ್ಟ್ಗೆ ಅವ್ರು ಅಷ್ಟೊತ್ತರಿಗೆ ಸಂಭೋಗದಿಂದ ಸಮಾಧಿವರೆಗೆ ಅಂತ ತಿಳ್ಕೊಂಡೊಂದು ಬುಕ್ ಮಾಡಿದ್ರು. ಅದನ್ನ ಅವರು ಬೋಧಿಸ್ತಿದ್ರು. ಇದು ನನಗೆ ಬೇಡ ಆಗಿತ್ತು. ಅವ್ರನ್ನ ನಾನು ಹೇಟ್ ಮಾಡೋದಕ್ಕೆ ಅದೇ ಕಾರಣ. ನಾವು ಅವ್ರಿಗೂ ಮಾತಾಡ್ತಿದ್ವಿ, ಅವ್ರು ಹೇಳ್ತಿದ್ರು ವಾಂಛೆ ಇದ್ದಾಗ ನಿಮಗೆ ಮೆಡಿಟೇಷನ್ ಅರ್ಥಲ್ಲ. ಅವ್ರದ್ದು ವಾಂಛೆ, ಒಳಗೆ ವಾಂಛೆ, ಮನೋವಾಂಛೆ ಹೌದಾ ಇದ್ದಾಗ ನೀವು ಮೆಡಿಟೇಷನ್ ಅರ್ಥಲ್ಲ. ಅದು ತಿಳ್ಸ್ಕೊಂಡ್ಬಿಡಿ, ಶಾಂತ ಬಿಡುತ್ತೆ ಮನಸ್ಸು. ಧ್ಯಾನಕ್ಕೆ ಕೊಡಿ. ಒಪ್ತೀನಿ ನಾನು. ಬಟ್ ಇದು ಎಲ್ಲಿವರೆಗೂ? ಈ ಸೆಕ್ಸ್ ಅನ್ನೋದು ಒಂದು ಸಾರಿ ಮಾಡಿದರೆ ಮುಗೀತು ಅಂತ ಅಲ್ಲ. ಮತ್ ಸಂಜೆ ಮುಂದೆ ಮತ್ತೆ ಹೇಳ್ತದ ಸೆಕ್ಸ್ ವಾಂಚೆ ಹೇಳ್ತದ. ಮತ್ತೆ ಹಿಂಗ ಇದು ಅಗ್ನಿ ಇದ್ದಂಗಿದು. ಅಗ್ನಿ ತುಪ್ಪ ಸುರಿದಿರ ಕಮ್ಮಿ ಆಗುತ್ತೇನು ಹುರಿಯೋದು? ಹಾಗೆ ಇದನ್ನ ಅವ್ರು ಕೂಡ ವಾದ ಮಾಡ್ತಿದ್ದೆ. ಇದು ಒಂದು ನೀವು ತಪ್ಪು ಮಾಡಕ್ ಹತ್ತಿರ ಅಂತಿದ್ದೆ. ಎಲ್ಲರೂ ಹೇಟ್ ಮಾಡ್ತಾರೆ ಇದಕ್ಕಾಗಿ. ಓಶೋವನ್ನು ಎಷ್ಟು ಮಂದಿ ಹೇಟ್ ಮಾಡಿದ್ರಪ್ಪ ಅಂತಂದ್ರೆ ಇದು ಒಂದು ಕಾರಣಕ್ಕಾಗಿ. ಮುಕ್ತ ಕಾಮ ಕೇಳಿ. ಹೌದಾ, ಹೌದಾ, ವಿದೇಶಿಯರ ಕಾರಣ ಅದಕ್ಕೆ. ನಮ್ಮಲ್ಲಿ ಒಂದು ಪಾವಿತ್ರ್ಯತೆ ಅದ ಸೆಕ್ಸ್ ಬಗೆಗೆ. ಆದ್ರೆ ಇವೆಲ್ಲ ಬರ್ಬರ್ತ ಆ ಪಾವಿತ್ರ್ಯ ಕಳ್ಕೊಂಡ್ರಿ ನಾವು ಕೂಡ. ಹೌದಾ, ಜನ ಅಲ್ಲಿ ಅದಕ್ಕೆ ಬರೋರು. ಬೆಸ್ಟ್ ಅಲ್ಲಪ್ಪ, ಸುಮ್ಮನೆ ಗಂಡ ಹೆಂಡತಿ ಚಂದ ನಡುವೆ ಇರ್ತದೆ. ಒಂದು ಹೆಂಡತಿನ ಬಿಟ್ಟು ಬೇರೆಯವ್ರು ಟಚ್ ಮಾಡೋದಿಲ್ಲಪ್ಪ ಅಂದ್ರೆ ಅಲ್ಲಿ ಆರಾಮ ಬೇಕಾದ್ರೂ ಕೂಡ ಟಚ್ ಮಾಡ್ಬೋದು, ಅಪ್ಕೋಬಹುದು, ಆಲಿಂಗನ ಮಾಡ್ಬೋದು, ಕಿಸ್ ಕೊಡ್ಬೋದಲ್ಲ. ಮೈಥುನ ಬೇಡ, ಅರೆ ಅಟ್ಲೀಸ್ಟ್ ತೆಕ್ಕಿ ಬಿಡ್ಕೊಂಡ್ರೆ ಮಜಾ ಅಲ್ಲ. ಅವ್ರಿಗೆ ಕಿಸ್ ಕೊಟ್ರೆ ಮಜಾ ಅಲ್ಲ. ಎಂತೆಂತ ಸುರಸುಂದರಿ ಬರ್ತಿದ್ರೆ ಅಲ್ಲೆಲ್ಲ. ಹಿಂಗಾಗಿ ಜನಜಂಗುಳಿ ಓಷಡ್ ಒಂದೇದ್ದು ಡಿಸ್ಕೋರ್ಸೇ ಪರಂ ಭಯಂಕರ. ಅದು ಅವ್ರು ಕೇಳಿದ್ರಪ್ಪ ಅಂದ್ರೆ ತಲ್ಲಿನ ಹಾಗೆ
ಹುಚ್ಚಾಗಬೇಕು ಪ್ರತಿಯೊಬ್ರು ಅಂತ ಅದು. ಮತ್ತು ನಡುವೆ ಇದು ಬೇಕಾಗಿದ್ದೇನಪ್ಪ, ಮನುಷ್ಯನಿಗೆ ಬೇಕಾಗಿದ್ದು ಸೆಕ್ಸ್ ಅಲ್ಲ, ಹೌದಾ? ಇವೆಲ್ಲ ಅವ್ರಿಗೆ ಪುಟ ಕೊಟ್ಟು ಹಿಂಗಾಗಿ ಓಶೋ ಸಿಕ್ಕಾಪಟ್ಟೆ ಫೇಮಸ್ ಅವರು. ಆದ್ರೂ ನಾನು ಓಶೋರು ಹೇಟ್ ಮಾಡ್ತಿದ್ದೆ, ಆದರೆ ಕೆಲವೊಮ್ಮೆ ಆಮೇಲೆ ಅತ್ಯಂತ ಗೌರವನೇ ಇತ್ತು. ಯಾಕಂದ್ರೆ ನನಗೆ ಅವ್ರು ಹೇಳ್ತಿದ್ರು, ಬಸವರಾಜ್ ಇವರೆಲ್ಲರೂ ಏನ್ ಮಾಡ್ತಾರ, ನನಗೆ ಬೈತಾರ, ಸೆಕ್ಸ್ ಗುರು ಅಂತ ನನಗೆ ಅವರು. ಹೌದಾ? ನನ್ನ ಶಿಷ್ಯರು ಕೂಡಬಾರ್ದು ಅಂತ್ಕೊಂಡು ಅಲ್ಲೆಲ್ಲ ಓಶೋ ಇದ್ರೊಳಗೆ ಪುನಾದ ಆಶ್ರಮದೊಳಗೆ ಸುತ್ತಮುತ್ತಲು ಮನೆ ಇದ್ವು, ಅಲ್ಲ ಸಂಸಾರಿಕರ ಮನೆಗಳು. ಅವರೆಲ್ಲ ಭಾಳ ಸಿಟ್ಟಿ ಬಡ್ತಿದ್ರು ಅವರು. ಇವರೆಲ್ಲ ಎಲ್ಲಿ ಬೇಕಲ್ಲಿ ತೆಗೆದು ಬಿಡೋರು. ಹೌದಾ? ಈ ಹಿಡಿಸ್ತಿದ್ದಿಲ್ಲ ನಮ್ಮ ಇಂಡಿಯನ್ ಟ್ರೆಡಿಷನ್ಗೆ. ಹೌದಾ? ಸಗಣಿ ಹಾಕ್ತಿದ್ರು. ನಾ ಸಗಣಿ ಹಾಕೋದು ನಾನೇ ನೋಡಿದ್ದೀನಿ. ಈ ಕಟ್ಟಿತ್ತಲ್ಲ, ಈ ಕಟ್ಟಿ ಮೇಲೆ ಸಗಣಿ ಹಾಕ್ಬಿಡೋರು, ಅದು ಬಂದು ಕೂಡಬಾರ್ದು. ಹಂಗೆಲ್ಲ ಅಷ್ಟು ವಿರೋಧ ಇತ್ತು. ಹೋಗಿ ನಾ ಇದನ್ನ ಹೇಳ್ತಿದ್ದೆ, ಇದನ್ನ ಮಾಡಿ ಬಸವರಾಜ್ ಎಲ್ಲ ಜನರು ನನ್ನನ್ನು ವಿರೋಧಿಸ್ತಾರೆ. ಯಾಕಂದ್ರೆ ಸೆಕ್ಸ್ಗಾಗಿ. ಈ ಮಕ್ಳು ಏನ್ ಮಾಡ್ತಾರೆ ಗೊತ್ತದ, ಇವ್ರು ಬರೇ ಸೆಕ್ಸ್ ಕುರಿತು ವಿಚಾರ ಮಾಡ್ತಾರ ಒಳಗೊಳಗ. ಇವ್ರ ವಿಚಾರಗಳು ಬರೀ ಸೆಕ್ಸ್ ಕುರಿತು ಅದಾವ. ಮತ್ತು ಅವ್ರ ಪುಸ್ತಕ ನೋಡ್ಬೇಕಾದ್ರೆ ಸೆಕ್ಸ್ದೇ ಇರ್ತಾವ. ಹೌದಾ? ಸೆಕ್ಸ್ ಪುಸ್ತಕ ನೋಡ್ತಾರ, ಸೆಕ್ಸ್ ಬಗ್ಗೆ ಮಾತಾಡ್ತಾರ. ಅವರೆಲ್ಲ ಒಳಗೊಳಗೆ ಮಾತಾಡ್ತಾರ. ನಾನು ಬಹಿರಂಗವಾಗಿ ಮಾತಾಡಿದ್ರೆ ನಾ ಕೆಟ್ಟ ಬಿಡ್ತೀನಿ. ಇವೆಲ್ಲ ಅಸಾನುಭೂತಿಗಳು, ಹಿಪೋಕ್ರೆಟಿಕ್ಸ್ ಅವರಲ್ಲ. ಸತ್ಯ ಅನಿಸುತ್ತೆ ನನಗೆ. ಹೌದಲ್ಲ, ಮನುಷ್ಯನ ಟೆಂಡೆನ್ಸಿ ಹೆಂಗದಲ್ಲ. ಇವ್ರು ನೇರವಾಗಿ ಹೇಳ್ತಾರೆ, ನಾವು ಮಾಡೋದು ಅದನ್ನೇ ಅಲ್ಲ ಅನಿಸಿತ್ತು. ಅವಾಗ ಓಶೋ ಬಗ್ಗೆ ತಪ್ಪು ತಿಳುವಳಿಕೆ ಹೋಗ್ತಾರೆ. ಅದಾಗಿಷ್ಟ ಆಯ್ತಾ ಮನಸ್ಸಿನಾಗ ಓಶೋ ಬಗ್ಗೆ ಒಂದು ತಿರಸ್ಕಾರ ಭಾವನೆ ಇದ್ದೇ ಇತ್ತು. ಯಾಕಂದ್ರೆ ಇದು ನಮ್ಮ ಹಿಂದೂ ಧಾರ್ಮಿಕತೆಗೆ ಒಗ್ಗೋದಿಲ್ಲ ಅಂತ ನನ್ನ ಭಾವನೆ. ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ. ಅದಾಗಿ ಸಹಿತ ಏನೇ ಆಗಲಿ ಓಶೋ ನನಗೆ, ಹೌದಾ, ಈಸ್ ಮೈ ಫೇವರೇಟ್ ಗುರು. ಸ್ವಲ್ಪ ಒಂದು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಈಸ್ ವಂಡರ್ಫುಲ್ ಗುರು. ನಾ ಸ್ವಾಮಿ ವಿವೇಕಾನಂದರ ಲೆಕ್ಚರ್ ನಂತರ ಇಷ್ಟೊಂದು ಪಾಂಡಿತ್ಯಪೂರ್ಣ ಇದನ್ನ ಕೇಳಿದ್ದು ಓಶೋ ಅವರಿಂದ. ಐ ಲವ್ ಓಶೋ ಆಕ್ಚುಲಿ. ಓಶೋ ಮತ್ತು ಜಿಡ್ಡು ಕೃಷ್ಣಮೂರ್ತಿ ಅವ್ರ ಬಗ್ಗೆ. ಜಿಡ್ಡು ಕೃಷ್ಣಮೂರ್ತಿ ಅವರು ಸಣ್ಣವ್ರದಾಗ ನಾ ಹೋಗಿದ್ದೆ. ಅವ್ರದ್ದು ಜಿಡ್ಡು ಕೃಷ್ಣಮೂರ್ತಿ ಅವ್ರ ಪ್ರವಚನ ಅಂತಂದ್ರೆ ಕಬ್ಬಿಣದ ಕಡಲೆ, ಯಾರಿಗೂ ಅರ್ಥನೇ ಆಗುದಿಲ್ಲ. ಈಗ ಬೇಕಾದ್ರೆ ಪುಸ್ತಕ ಓದಿದ್ರೆ ನಿಮಗೆ ಅರ್ಥ ಆಗುದಿಲ್ಲ. ಸುಮ್ಮನೆ ನಮ್ಮ ಅಪ್ಪ ಕರ್ಕೊಂಡಕ್ಕಿಂತ ನಾವು ಕೂಡ್ತಿದ್ವಿ ಮುಂದೆ. ಏನು ಸುಮ್ಮನೆ ಅವ್ರು ನಮಸ್ಕಾರ ಮಾಡಿ ಬರ್ತಿದ್ವಿ, ಜೆ ಕೆ ಅಂತ ಕೇಳ್ತಿದ್ವಿ, ಹೋಗಿದ್ವಿ. ಆದ್ರೆ ಬಾಲ್ಯದಲ್ಲಿ ಹೋಗಿದ್ರಿಂದ ಜೆ ಕೆ ಅವ್ರು ಕೂಡ ಇದ್ರು ಕೂಡ ನನಗೆ ಅವರ ಯಾವ ವಿಚಾರಧಾರೆಗಳು ಕೂಡ ತಲೆ ಹತ್ತಿದ್ದಿಲ್ಲ. ಮುಂದಿನ ತಿಳುವಳಿಕೆ ಬಂದ ಮೇಲೆ ಅವ್ರಿಗೆ ಎಷ್ಟೋ ಪುಸ್ತಕಗಳು ತಂದಿದ್ದೀನಿ. ಅವಾಗಲೂ ಕೂಡ ನಾನು ಜೆ ಕೆ ಕಬ್ಬಿಣದ ಕಡಲೆ ಆಕ್ಚುಲಿ. ಬಹುಶಃ ನಾನು ದಡ್ಡ ಇದ್ನೋ ಏನು ಅವ್ರು ಭಯಂಕರ ಶಾನೆ ಇರ್ತಿದ್ದು ಕಾಯ್ತೋ ಗೊತ್ತಿಲ್ಲ. ಬಟ್ ಅವರ ಓಶೋ ಅವ್ರ ಹೆಂಗ ಇಟ್ಟಿಸ್ ನನಗೆ ಹಂಗೆ ನೋಡಿದ್ವಿ, ನನಗೆ ತಲೆಗೆ ಹಿಡಿಲಿಲ್ಲ. ಬಟ್ ನಾನು ಜೆ ಕೆ ಅನ್ಯಾಯ ಆಗಿದ್ದೆ. ಹೌದಾ? ಇರಲಿ. ಸೊ ಹೀಗೆ ನಾನು ಜರ್ನಿ ಶುರುವಾಗಿ ಹಿಮಾಲಯ ಯಾವಾಗ ನಾನು ಸ್ವೀಕಾರ ಮಾಡಿದ್ನೋ ಇದನ್ನು ತಪೋಭೂಮಿ ಅಂತಿಕೊಂಡು ಅಲ್ಲಿ ಅನೇಕ ಸ್ಥಳಗಳಲ್ಲಿ ಒಬ್ಬನೇ ಅಡ್ಡಾಡಿದ್ದೀನಿ. ಹೆಂಗ ಅಡ್ಡಾಡಿನಪ್ಪ ಅಂದ್ರ ಒಬ್ಬನೇ 100 ಕಿಲೋಮೀಟರ್ ಒಬ್ಬನೇ ಅಡ್ಡಾಡಿದ್ದೀನಿ. ಎಷ್ಟೋ ಸರಿ ಬಿದ್ದಿದ್ದೀನಿ, ಎಷ್ಟೋ ಸರಿ ನೀರಿಲ್ಲದ ಬೇಹೋಶಾಗಿ ಬಿದ್ದಿದ್ದೀನಿ. ಅವರೇ ಸತ್ತು ಹೋಗಿದ್ರ ಏನಿತ್ತಪ್ಪ ಅನಿಸೋದು, ಜಲ್ ಅನ್ಸತ್ ಮೈ. ಯಾಕೆ ಅಲ್ಲಿ ಏನು ಇನ್ನೂ ಫೋನ್ ಇರ್ಲಿಲ್ಲ ಅಷ್ಟು. ನಾನು ಅಡ್ಡಾಡ್ಬೇಕಾದಾಗ ಮೊಬೈಲ್ ಇರ್ಲಿಲ್ಲ, ಸಂಪರ್ಕ ಇರ್ಲಿಲ್ಲ. ಮನೆ ಬಿಟ್ಟು ಹೋಗಿರ್ತಿದ್ದೆ. ಹೇಗೋ ಏನು ದೇವ್ರು ನನ್ನನ್ನ ರಕ್ಷಣೆ ಮಾಡ್ಯಾನ ಕರೆ ಹೇಳ್ಬೇಕಂದ್ರ. ಆದ್ರ ನಾನು ಕಂಡದ್ದು ಎಲ್ಲ ಹೇಳಿದ್ರಪ್ಪ ಅಂತಂದ್ರೆ ನೀವ್ ಯಾರು ನಂಬೋದಿಲ್ಲ. ಅಲ್ಲಿ ನಮ್ಮ ಭಾರತ ಭೂಮಿಯೊಳಗ ಅನೇಕ ಆಶ್ರಮಗಳದಾವ. ಆದ್ರೆ ಹಿಮಾಲಯ ತಪ್ಪಲಿನೊಳಗ ಕೇವಲ 4 ಆಶ್ರಮಗಳದಾವ. ಒಂದು ಜ್ಞಾನಗಂಜ ಆಶ್ರಮ ಅಂತಿಕೊಂಡು, ಜ್ಞಾನಗಂಜ, ಸಿದ್ಧಗಂಜ, ದೇವಗಂಜ, ದಿವ್ಯಗಂಜ. ಜ್ಞಾನಗಂಜ ಒಂದೇ ಗೊತ್ತೀಗ ನನ್ನ ಜನಕ್ಕೆಲ್ಲ. ಇವೆಲ್ಲ ಏನಪ್ಪಾ ಅಂತಂದ್ರ ಇವು ಯಾರಿಗ್ ಕಾಣುದು. ಇವಾಗ್ಲೂ ಬೇಕಾದ್ರೆ ನೀವು ಇದನ್ನ ಪಡಿರ್ಬೇಕಾರೆ ಇಂಟರ್ನೆಟ್ನಾಗ ಜ್ಞಾನಗಂಜ ಒಂದೇ ಸಿಗುತ್ತೆ. ಬರೀ ದಿವ್ಯಗಂಜ, ಸಿದ್ಧಗಂಜ ಇವೆಲ್ಲ ಸಿಗೋದಿಲ್ಲ. ಹೌದಾ? ಇವೆಲ್ಲ ಕಣ್ಣಿಗೆ ಕಾಣೋದು. ಇದರ ಅದಾವ. ಹೆಂಗ ನಮ್ಮ ಆಶ್ರಮ ನೋಡ್ತೀರಿ ನೀವು, ಬಟ್ ಇದರದ ಕಣ್ಣಿಗೆ ಕಾಣೋದಿಲ್ಲ. ಯಾಕಪ್ಪ ಅಂದ್ರೆ ಅದ್ರದ್ದು ಫ್ರೀಕ್ವೆನ್ಸಿ ಬೇರೆ ಅದ. ಇದಕ್ಕೆ ನಾವು 3 ಡೈಮೆನ್ಷನ್ಯಾಗ ಅದೀವಿ. ಅದು 4th ಡೈಮೆನ್ಷನ್ಯಾಗ ಚತುರ್ಥ ಆಯಾಮದೊಳಗ. ಚತುರ್ಥ ಆಯಾಮದ ಫ್ರೀಕ್ವೆನ್ಸಿಗೆ ನಮಗೆ ಅಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಾವು ನೋಡ್ಲಾಗ. ಬಟ್ ಹಂತಲ್ಲಿ ಸಂಚಾರ ಮಾಡಿ ಬರುವಾಗ ಅದು ನೋಡುವಾಗ
ಒಬ್ಬ ಯೋಗಿ ನನಗೆ ಹೆಲ್ಪ್ ಮಾಡಿದ್ರು. ಅಲ್ಲಿ ಒಂದು ವಶಿಷ್ಠ ಗುಫಾ ಅಂತದ. ಹೌದಾ, ವಶಿಷ್ಠ ಗುಫಾ ಅಂತದ. ಅದು ಹೆಂಗೈತಪ್ಪ ಅಂತಂದ್ರೆ ಅದು ಎಲ್ಲೈತಿ ಏನು ಗೊತ್ತಿಲ್ಲ. ಯಾಕಂದ್ರೆ ಇದು ಇಲ್ಲೇ ಗುಳೇಗುಡ್ಡ ಅಂತ ನಾವು ಹೆಸರಿಸ್ಬೋದು. ಬರೀ ಗುಡ್ಡ ಬರೀ ಗುಡ್ಡ ಬರೀ ಗುಡ್ಡ, ಊರೇ ಇಲ್ಲ ಅಂತ ಬಂದಾಗ ಅದ ಏನ್ ಕರಿತೀರ ಅದಕ್ಕೆ? ಎಲ್ಲೈತಿ ಅಂತ ಹೇಳ್ತೀರಿ ನೀವು? ಹಂಗ ಹಿಮಾಲಯದೊಳಗೆ ಒಂದು ಕಡೆ ಹೆಂಗ ಹೋಗಿನೋ ಅಲ್ಲೇ ಯಾವುದೇ ಯೋಗಿ ಸಹಾಯ ತಗೊಂಡೆ. ವಶಿಷ್ಠ ಗುಫಾದ ಹತ್ರ ಒಂದು ಸುಮಾರು 350 ಮೀಟರ್ ಅಂತರದ ಮೇಲೆ ಒಂದು ಬಂಡೆ ಅದು. ಹೌದಾ, ಆ ಬಂಡೆ ಹೆಂಗದಪ್ಪ ಅಂದ್ರೆ ಸುತ್ತಲೂ 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 ಹಿಮ ಹಿಮ ಹಿಮ. ಆ ಬಂಡೆ ಮೇಲೆ ಒಂಚೂರು ಹಿಮ ಇರುತ್ತೆ ಈಗಲೂ ಕೂಡ. ಒಂದು ಯಾಕಪ್ಪ ಅಂತ ನೋಡಿದ್ರೆ ಅಲ್ಲಿ ಒಂದು 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 ಸಂಕೇತ ಅದು, ಒಂದು ಸಂಕೇತ ಅದು. ಆ ಹಿಮದ ಆ ಬೆಟ್ಟ ಅದು ಅದು ಒಂದು ಸ್ಥಳ ಯಾವ್ದಪ್ಪ ಅಂತಂದ್ರ ಆ ಕಲ್ಲು ಸುಡ್ತಿರ್ತದ ಸುಡಿದ್ರ ಮೇಲೆ ಮತ್ತೆ ಹೆಂಗ ಹಿಮ ಬೀಳ್ತದ, ಕರಿ ಬೀಳ್ತದ. ಅದನ್ನ ನಾನು ಪಾಯಿಂಟ್ ಮಾಡಿದ್ರು ಅವ್ರು. ಜೋಧ್ಪುರದೊಳಗ ಸ್ವಾಮಿ ನಿಖಿಲೇಶ್ವರ ಅಂತ ಅದ. ಹೌದಾ, ಅವರ ವತಿಯಿಂದ ಒಬ್ಬ ಯೋಗಿ ಸಿಕ್ಕಿದ್ದ. ಅವರು ಅಲ್ಲಿ ಕೂಡಂತ ಹೇಳ್ತಾರ. ಅವ್ರು ಯಾರು ಈ ಚತುರ್ಥ ಆಯಾಮದಲ್ಲಿರ್ತಕ್ಕಂಥ ಆಸನಗಳಿಗೆ ಭೇಟಿ ಕೊಡ್ಬೇಕಂತಾರೋ ಅಲ್ಲಿ ಕುಂತ್ರಪ್ಪ ಅಂದ್ರೆ ಸಂವೇದನೆ ಹೋಗುತ್ತೆ. ಅಲ್ಲಿ ಕುಂತ್ರ ಸಾಕು, ಇದು ಹೋಗ್ತದ. ಅಲ್ಲೇ ಮುಗೀತು. ಅವ್ರು ಬಂದು ಕರ್ಕೊಂಡು ಹಾಕ್ತಾರೆ. ಅಲ್ಲಿ ಬಂದು ಕರ್ಕೊಂಡು ಹೋದಪ್ಪ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ ಹಾಕಲ್ಲ. ಹಂಗ ನಮ್ಮನ್ನ ಕರ್ಕೊಂಡು ಹಾಕಾರ ಅವ್ರ ಕೈ ಹಿಡಿದ್ರಿಲ್ಲೋ ನಾವು ಬೇವೋಶ ಆಗ್ಬಿಡ್ತೀವಿ. ಅವ್ರು ತಗೊಂಡಾಗ ಎಲ್ಲಿ ಕರ್ಕೊಂಡು ಹಾಕಾರ ಏನ್ ಮಾಡಿದ್ರು. ಬಟ್ ಕನಸಿನಂಗೆ ಕಂಡಂಗ ಆ ಆಶ್ರಮದ ಎಲ್ಲ ಕಂಡು ಬಂದಿನಿ. ಬಟ್ ನೆನಪಿದ ಅದ್ ಕನಸಿನಾಗ ನೋಡಿದ್ದು ಮರ್ತು ಬಿಡ್ತೀವಿ ನಾವು. ಬಟ್ ಅಲ್ಲಿ ನೋಡಿದ್ದು ಕನಸೋ ನನಸೋ ಇನ್ನೂ ತನಕ ಕನ್ಫ್ಯೂಷನ್ ನಾನು. ಅಲ್ಲೆಲ್ಲ ಅನೇಕ 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 ಯೋಗಿಗಳು. ಹೌದಾ, ಇದಕ್ಕಿಂತ ಮುಂಚೆ ಹೇಳ್ಬೇಕಂತಂದ್ರ ಬ್ರಹ್ಮರ್ಷಿ ದೇವರಾ ಬಾಬಾ ಅಂತಕೊಂಡು ಮಥುರಾ ವೃಂದಾವನದೊಳಗ ಇರ್ತಿದ್ರು. ಅದನ್ನ ನನ್ನ ಗುರುಗಳು ಅವ್ರ ಗುರುಗಳು ಅವ್ರಿಗೆ ಭೇಟಿ ಮಾಡಿಸಿದ್ರು. ಅವ್ರು ಸದಾ ಅವ್ರ ನೆಲಕ್ಕೆ ಕಾಲ ಹಚ್ಚೋದಿಲ್ಲ. ಅವ್ರು ಸದಾ ಬರೇ ಮೆಟ್ಲ ಮ್ಯಾಗ ಕೂಡೋರು, ಮಂಚ ಮ್ಯಾಗ ಕೂಡೋರು. ಬಾಬುರಾಜೇಂದ್ರ ಪ್ರಸಾದ್ ಅವರ ಗುರುಗಳು. ಬಾಬುರಾಜೇಂದ್ರ ಪ್ರಸಾದ್ ಅವ್ರ ಗುರುಗಳು ಅವರು. ಮುಂದೆ ಬ್ರಹ್ಮರ್ಷಿ ದೇವರಾ ಬಾಬಾ ಗುರುಗಳು ಅಲ್ಲದಾರಲ್ಲ ಅವರು. ಸ್ವಾಮಿ ಸಚ್ಚಿದಾನಂದಿ ಮಹಾರಾಜ್ ಅಂತ ತಿಳ್ಕೊಂಡು ನಿರಂಕಾರಿ ಸಚ್ಚಿದಾನಂದಿ ಮಹಾರಾಜ್ ಅವರು. ಅವ್ರು ಬ್ರಹ್ಮರ್ಷಿ ದೇವರಾ ಬಾಬಾ ಅವ್ರ ಗುರುಗಳು. ಜೋಧ್ಪುರದ ನನ್ನ ಗುರುಗಳ ವತಿಯಿಂದ ಮತ್ತೊಬ್ಬರುಗಳು ಭೇಟಿಯಾಗಿ ಬ್ರಹ್ಮರ್ಷಿ ದೇವರ ಕಡೆ ಹೋದ್ರು. ಬ್ರಹ್ಮರ್ಷಿ ಅವ್ರ ದೇವರಾ ಬಾಬಾ ಕಡೆಯಿಂದ ಅವ್ರನ್ನ ನಾವು ನೋಡಿದೆ 1972 74 ಅವಧಿಯೊಳಗ. ಹೌದಾ, ಅದ್ಭುತ. ಅದು ನನ್ನ ಜೀವನದ ಅತ್ಯಂತ ಒಂದು ಪವಿತ್ರ ಕ್ಷಣ ಅದು, ಅವ್ರನ್ನ ಭೇಟಿಯಾಗಿದ್ದು. ಹೌದಾ, ಅವ್ರದ್ದು ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳಕ್ಕ, ಹರಿದ್ವಾರದ ಕುಂಭಮೇಳಕ್ಕೆ ಬರ್ತಾರ. ಪ್ರತಿ 12 ವರ್ಷಕ್ಕೊಮ್ಮೆ ಅಲ್ಲಿ ಅವರು ಹೇಳಿದ್ನಲ್ಲ, ವಶಿಷ್ಠ ಗುಫಾದಿಂದ ಒಂದು ಬಂಡೆ, ಆ ಬಂಡೆ ಮೇಲೆ ಸತಾ ಅದು ಒಂದು ಸಂಕೇತ ಸ್ಥಳ. ಅದು ಅಲ್ಲಿ ಕರ್ಕೊಂಡು ಅಲ್ಲಿಂದ ನನಗೆ ಅವ್ರು ಕರ್ಕೊಂಡೋದ್ರ. ಅಲ್ಲಿ ಬಹುಶಃ ನನಗ ಅನ್ನಪೂರ್ಣ ಗಿರಿಸಲಿಂಗ ಅಂತ ಹೇಳಿದ್ರು ಅವರು. ಅಲ್ಲಿಂದ ಹಿಮಾಲಯದ ಮಾನಸ ಸರೋವರ ಮತ್ತು ಕೈಲಾಸ ಪರ್ವತ ಕಾಣಿಸುತ್ತ. ಅದನ್ನ ದೂರದಿಂದ ನೋಡಿ ನಾನು ಅಷ್ಟೇ. ಆ ಸ್ಥಳ ಇಷ್ಟೇ ಪರಿಚಯ ಹೇಳ್ಬೇಕಂದ್ರೆ. ಅಲ್ಲಿ ಇವರು ಒಂದು ಹೇಳ್ತಿರಲ್ಲ, ಒಂದು ಏಕಾಂತ ಸ್ಥಳ ಕೂತಿರ್ತಾರ. ಪ್ರತಿ 12 ವರ್ಷಕ್ಕೆ ಹೇಳ್ತಿರ್ಬೇಕಾದಪ್ಪ ಅಂದ್ರೆ ಅವರು ಹೀಟ್ ಜನರೇಟ್ ಮಾಡ್ಕೊಂತಾರೆ ಬಾಡಿ ಒಳಗೆ. ಅವ್ರ ಮೇಲೆ ಒಂದಿಷ್ಟು ಅಡಿ ಹಿಮ ಇರ್ತದೆ. ಹೀಟ್ ಜನರೇಟ್ ಮಾಡ್ಕೊಂತಾರ. 7% ಬರೋಣ ಅಂದ್ರೆ ತಮ್ಮ ಬಯೋ ಕ್ಲಾಕ್ ಜಾಗೃತಿ ಮಾಡ್ಕೊಂತಾರ. 11 ನಮಗೆ ಈಗ ನೋಡ್ರಿ, ಬೇಕಾದ್ರೆ ರಾತ್ರಿ ಮಕ್ಕಳುವಾಗ ನೀವು ನಾ ಬೆಳಗ್ಗೆ 9 ಗಂಟೆಗೆ ಏಳ್ಬೇಕು ಅಂತ 5 ಸಲ ಹೇಳ್ಕೊಂಡು ಮಕ್ಕೋರ್ಬೇಕಾದ್ರೆ 9 ಗಂಟೆಗೆ ಸರಿಯಾಗಿ ಹೆಸರಾಗುತ್ತೆ. ಹೆಸರಾಗತ್ತೆ ಗ್ಯಾರಂಟಿ. ಅದು ರೂಢಿ ಮಾಡ್ಕೋಬೇಕು ನಾವು. ಹಂಗ ಅವರು ಒಂದು ಕ್ಲಾಕ್ ಇರ್ತದೆ, ಅಲಾರಾಮ್ ಇಟ್ಟಿರ್ತಾರ. ಅವರು 11 ವರ್ಷ 9 ತಿಂಗಳಿಗೆ ಏಳ್ಬೇಕು. 11 ವರ್ಷ 9 ತಿಂಗಳು ಏಳ್ಬೇಕು ಇಟ್ಟಿರ್ತಾರ. ಎಚ್ಚರಾಗತ್ತ, ಹೀಟ್ ಜನರೇಟ್ ಮಾಡ್ಕೊಂಡು ಹಿಮ ಕಡೆಯಕ್ಕೆ ಆಗ್ತದ, ಎದ್ದು ಬರ್ತಾರ. ಶಿಷ್ಯರು ಕಾಯ್ತಿರ್ತಾರ. ಆಪ್ತ ಶಿಷ್ಯರದಾರ. ಹೌದಾ, ಅವ್ರು ಕರ್ಕೊಂಡ್ಬರ್ತಾರ. ನಾನು ಅವಾಗ ಹೋಗಿದ್ದೆ. ಹಂಗೆ ಈಗ ಕೇದಾರನಾಥ್ ಬದ್ರಿನಾಥ ಓಪನಿಂಗ್ ಆಗೋ ಟೈಮ್ ಹೋಗ್ಕರವಲ್ಲ ಮಂದಿ, ಹಂಗ ಅವರು 7 ಟೈಮ್ಗೆ ಹೋಗಿದ್ದೆ. ಹೌದಾ, ಅವ್ರು ಕೂಡ ನಡಿಲಿಕ್ಕೆ ಆಗಲಿಲ್ಲ. ನಾ ಹೇಳಿದ್ನಲ್ಲ,
ನೆಲದ ಮೇಲೆ ಕಾಲ ಇರುದಿಲ್ಲ. ಕಾಲ ಇರೋದು. 3 ತಿಂಗಳು ಎಲ್ಲರೂ ಸಂಚಾರ, ಎಲ್ಲರ ಕಡೆ ಇದನ್ನ ಕೊಡ್ತಾರ, ದರ್ಶನ ಕೊಡ್ತಾರ. 3 ಸಲ ಶಾಹಿ ಸ್ನಾನ ಮಾಡ್ತಾರ. ಮಾಡಿ ಮತ್ತೆ 15 ದಿವಸದ ಮೇಲೆ ಕುಂಭಮೇಳ ಮುಗಿತಿಲ್ಲ, ಪ್ರತಿ ಅದು 15 ದಿವಸ ಬಂದ್ಮೇಲೆ ಮತ್ತೆ ಅಲ್ಲಿ ಕುಂತ್ ಬಿಡ್ತಾರೆ, ಮುಗಿತು. ನೆಕ್ಸ್ಟ್ 11 ವರ್ಷ. ಅದಕ್ಕೆ ಅವ್ರ ಆಯುಷ್ಯ ಎಷ್ಟು ಗೊತ್ತಾ? 976 ಇತ್ತು ನಾ ಭೇಟಿಯಾದಾಗ. 976 ಇಯರ್ಸ್ ಜೀವಂತದಾರಿ. 976 ಇಯರ್ಸ್. ಇಯರ್ಸ್ ಜೀವಂತದಾರಿ. ಅವ್ರ ಫೋಟೋ ಇಲ್ಲ. ಒಂದು ನನಗ ಹಿಂಗ ಹಿಂಗ ಕಾಣಿಸ್ತಾರ, ಬಟ್ ಅದು ಯಾರೋ ಪೇಂಟ್ ಮಾಡಿ ತೆಗೆದಿದ್ದ ಅಂತ ನನಗೆ ಅನಿಸ್ತದೆ ಆಕ್ಚುಲಿ. ಮತ್ತೆ ಅವ್ರಿಗೆ ಫೋಟೋ ನಾವು ಹೊಡೆದ್ರೆ ಫೋಟೋನು ಮುಡುದಿಲ್ಲ, ಫೋಟೋದ ಮುಡುದು ಬರೋದಿಲ್ಲ ಅವ್ರು. ಅಂತ ಪವಿತ್ರ ಆತ್ಮ ಅದು. ಹೌದಾ? ಸೊ ಅಂತ ಮಹಾಮಹಿಮರನ್ನು ನೋಡಿದ್ದೀನಿ. ಮತ್ತೆ ಅನೇಕ ಎಷ್ಟು ಹೇಳಬೇಕು, ಹಿಮಾಲಯದೊಳಗಿರ್ತಕ್ಕಂಥ ಎಲ್ಲ ಗುಹ್ಯ ಅನುಭವಗಳನ್ನ ಎಲ್ಲವನ್ನೂ ಹೇಳ್ಕೊಳಿಕ್ ಆಗುದಿಲ್ಲ. ಯಾಕಂದ್ರೆ ಕೆಲವೊಂದನ್ನ ಇದನ್ನು ನಂಬುದಿಲ್ಲ ನೀವು. ನಾ ಹೇಳಿದ್ರೆ 976 ಇದ್ರೆ ನೀವು ಪ್ರಶ್ನೆ ಆಗ್ತೀರಿ, ಹಂಗಾರ ಗಿನ್ನಿಸ್ ದಾಖಲೆ ಆಗ್ಬೇಕಾಗಿತ್ತಲ್ಲ, ಮತ್ತೆ ಯಾಕೆ ಬರಲಿಲ್ಲ ಅಂತೆಲ್ಲ ಕೇಳ್ತೀನಿ ನೀವು. ಅದಕ್ಕೆ ಇದೇ ಮಾತನ್ನ ಒಬ್ರು ಕೇಳಿದ್ರು. 976 ವಯಸ್ಸಾಗ್ಯಲ್ಲ ಒಬ್ರು ಕೇಳಿದ್ರು, ಮತ್ತೆ ಗಿನ್ನಿಸ್ ದಾಖಲೆ ಆಗ್ಬೇಕಿತ್ತು. ನಾ ದಾಖಲೆ ಮಾಡಕ್ ಹುಟ್ಟಿರಣ್ಣ, ಮಂದಿಗೋಸ್ಕರ ಬದುಕಿನ ನಾನು. ದಾಖಲೆ ತಗೊಂಡು ನನಗೇನ್ ಮಾಡೋದೈತಿ? ಅದಕ್ಕೆ ನಂಬಲಿ ಬಿಟ್ಟು ಬಿಡ್ಲಿ, ನಾನು ನಮ್ಮ ಬಗ್ಗೆ ಯಾರು ಹೇಳ್ತಾರ ಅವ್ರಿಗೆ? ಇದಕ್ಕೇನು ಉತ್ತರ ಕೊಡ್ತೀರಿ? ಏನು ಉತ್ತರ ಕೊಡ್ತೀರಿ? ನಾ ದಾಖಲೆಗಾಗಿ ಹುಟ್ಟಿಲ್ಲ, ದಾಖಲೆಗಾಗಿ ಮಾಡ್ತಾ ಇಲ್ಲ. ಅಲ್ಲ, ಹುಚ್ಚು ಮಕ್ಕಳವರೆಲ್ಲ ದಾಖಲೆ ಬೇಕಂತವ್ರಿಗೆ. ಅವ್ರು ಒಂದ್ ಮಾತಂದ್ರ, ಅವ್ರು ಏನಂದ್ರಪ್ಪ ಅಂದ್ರ, ಇವ್ರಿಗೆಲ್ಲ ಅವ್ರಿಂದ ಒಂದು ವಾಣಿ ಬಂತು. ಏನ್ ಬಂತಪ್ಪ ಅಂದ್ರ, ಇವ್ರೆಲ್ಲ ಮುಂಜಾನೆ ಏನ್ ತಿಂದಿವ್ನು ಖಬರ್ ಇಲ್ಲ ಮಂದಿಗೆ. ಇವಕ್ಕೆ ಪೂರ್ವ ಜನ್ಮದ ಎಲ್ಲ ನೆನಪಬೇಕಂತ ಮಕ್ಕಳಿಗೆ ಇವ್ರಿಗಂತ. ಮುಂಜಾನೆ ಏನ್ ತಿಂದಿ ಗೊತ್ತಿಲ್ಲ ಇವಕ್ಕ. ಇವ್ರು ಕೇಳ್ತಾರ ಪೂರ್ವ ಜನ್ಮದ ನೆನಪು ಬಂದಿರ್ ಚಲೋ ಇತ್ತು ಅಂತಾರ. ತಗೊಂಡು ಏನ್ ಮಾಡೋರು ಇವ್ರು? ಹಂಗ ತಮ್ಮ ಮಾತುಗಳಾಗ ಹಿಂಗೆಲ್ಲ ಹೇಳ್ಯಾರ. ಬಹಳ ಅನೇಕ ಉಪನ್ಯಾಸಗಳನ್ನ ಅವ್ರು ಕೇಳಿದ್ದೀನಿ. ಅವ್ರಿಗೆ 17 ಲ್ಯಾಂಗ್ವೇಜ್ ಬರ್ತಾವ, 17 ಭಾಷೆಗಳು ಬರ್ತಾವ. ಅವ್ರು ನಾವು ಹೋದಾಗ ಜಯಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಕೇಳಿದ್ರು. ಅವ್ರು ಹೆಂಗದಾರ ಅಂತ ತಿಳ್ಕೊಂಡು. ಮೈಸೂರು ಅರಸರು ಜಯಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಅವ್ರು ಹೆಂಗದಾರ ಅಂತ ಕೇಳಿದ್ರು ಅವ್ರು. ನನಗೆ ಆಶ್ಚರ್ಯ ಅನಿಸ್ತು. ಮತ್ತೆ ಹೇಳ್ತೀನಲ್ಲ ನಾ ಒಂದು ರಸ ಅದ, ಒಂದು ಅವ್ರು ಅದನ್ನ ಅರ್ಕೊಂತಾರ. ಒಂದೇ ಒಂದು ಚಮಚ ಕುಡಿದ್ರೆ ಮುಗಿಯೋದು. ನರನಾಡಿಗಳೆಲ್ಲ ಚೈತನ್ಯ ಹಾಕವು, ನರನಾಡಿಗಳೆಲ್ಲ ಚೈತನ್ಯ. ನೀರು ಬೇಡ, ಏನು ಬೇಡ. ಮುಂದೆ ಅವ್ರು ಕೂಡ ಒಂದು 5-6 ಸ್ವಾಮಿಗಳಿರ್ತಾರೆ. ಒಂದು ಜೋಳಿಗೆ ಹಾಕಿರ್ತಾರ, ಅದ್ರಾಗ ಒಂದಿಷ್ಟು ಭಸ್ಮ, ಅದ್ರಾಗ ಒಂದು ಕಡ್ಡಿ, ಒಂದಿಷ್ಟು ಬೇರುಗಳು ಇರ್ತಾವ. ಹೌದಾ? ಆ ಬೇರುಗಳು ಇರ್ತಾವ. ಆಮೇಲೆ ಒಂದು ಸಣ್ಣ ಕಲ್ಕುಟ್ಟು ಇದು ಕುಡ್ತೀವಲ್ಲ, ಏನ್ರ ಅಡಿಕೆ ಗಿಡಕಿ ಕುಡ್ತೀವಲ್ಲ ನಾವು, ಒಂದು ಸಣ್ಣ ಕಲ್ಬತ್ ಅಂತೀವಿ ನಾವು, ಕಲ್ಬತ್. ಹೌದಾ? ಇಟ್ಟಿರ್ತಾರ. ಅವರು ಸ್ವಲ್ಪ ಅವರು ತೀರ ಪಾರಮಾರ್ಥಿಕ ಇರ್ಲಿಲ್ಲ. ಒಂದು 3-4 ಮಂದಿ ಯೋಗಿಗಳಿದ್ರು. ಅವರು ಅಂದ್ರೆ ಅವರು ಯಾರಿಗೂ ಬೇಡ್ಕೊಳ್ಳುದಿಲ್ಲ. ಅವರು ನನಗೆ ಇದಕ್ಕೆ ಬೇಕು, ಅದಕ್ಕೆ ಬೇಕು, ಯಾರಿಗೂ ಹಿಂಗೆ ಕೈ ಎತ್ತುದಿಲ್ಲ. ಅವರು ಅವ್ರಿಗೆಲ್ಲ ಗೊತ್ತದ ವಿದ್ಯೆಗಳು, ಎಲ್ಲ ವಿದ್ಯೆಗಳು ಗೊತ್ತದಾವ್, ರಸವಿದ್ಯೆ ಗೊತ್ತದಾವ್. ಹಿಂಗ್ ಒಂದು ತಪ್ಪಲ ತಗೊಂತಾರ, ಕಟ್ ಕುಡಿತಾರ, ಮತ್ತೊಂದು ತಪ್ಪಲ ತಗೊಂತಾರ, ಕಟ್ ಕಟ್ತಾರ, ಅದನ್ನ ಒಣಗಿಸ್ತಾರ. ಬಂಗಾರ ಆಗ್ಬಿಡ್ತದೆ. ಬಂಗಾರ ಬಂದ ಅವ್ರ ಋಷಿಕೇಶ, ಹರಿದ್ವಾರ, ವಿಷ್ಣು ಪ್ರಯಾಗ, ದೇವ ಪ್ರಯಾಗ ಅದೆಲ್ಲ ಬರ್ತಾರ. ಅಲ್ಲೆಲ್ಲ ಜ್ಯುವೆಲರ್ಸ್ ಕಡೆ ಹೋಗ್ತಾರ, ಇದು ಕೊಡ್ತಾರ. ನನಗ ಒಂದು 20 ರೂಪಾಯಿ ಬೇಕಾಗೈತಿ ಅಂತ ಕೊಟ್ಟು 10 ತೊಲಿ ಬಂಗಾರ 20 ರೂಪಾಯಿ ಕೊಟ್ಟು ಬಂದ್ಬಿಡ್ತಾರ. ಅವ್ರಿಗೆ ಏನ್ ಬೇಕು ಅಟ ಇಸ್ಕೊತಾರ. ಇಂಥವ್ರು ಬರೋದು ದಾರಿ ಕಾಯ್ತಿರ್ತಾರ. ಅವ್ರು ಆ ಬಂಗಾರವನ್ನು ಕೊಡ್ತಾರ. ಅವ್ರು ನನಗ ಇದನ್ನ ತಗೋಬೇಕಾಗೈತಿ, ಬಟಾಣಿ ಪಲ್ಯ ಮತ್ತೆ ಇವನ್ನೆಲ್ಲ ಬಟಾಣಿ ಇದು ಆಲೂಗಡ್ಡೆ ತಗೋಬೇಕು, ಒಂದು ಕಂಬಳಿ ತಗೋಬೇಕು, ಇಷ್ಟು ಬೇಕಾಗಿ ಅಂತ ಹೇಳ್ಯಾರ. ತಗೋ ಅಷ್ಟು ರೊಕ್ಕ ಕೊಡೋಗ್ತಾರ. ಅದಕ್ಕಿಂತ ಹೆಚ್ಚಿಗೆ ಸಿಗೋದಿಲ್ಲ. ಇಂಥ ಯೋಗಿಗಳು ಅವ್ರು ಕೂಡಿದ್ದು ಅವ್ರಿಗೂ ಭೇಟಿಯಾಗಿಲ್ಲ. ಹೌದಾ? ಮತ್ತೆ ಅವರಿಂದ ಕೆಲವೊಂದು ರಸವಿದ್ಯೆಗಳನ್ನ ಕಲಿತೀನಿ. ಒಂದ್ ಸ್ವಲ್ಪ ಮಾಡಿದೆ, ಸ್ವಲ್ಪ ಸಕ್ಸಸ್ ಆದ, ಫೇಲ್ ಆಯ್ತು, ಅದು ಏನು ಹಿಂಗ ಅನೇಕ ವಿದ್ಯೆಗಳು. ಹೌದಾ? ಆ ನಂತರ ಮತ್ತೊಂದು ವಿದ್ಯಾದ ಬಗ್ಗೆ ನಿಮ್ ಕೂಡ ಹಂಚ್ಕೋಬೇಕಪ್ಪ ಅಂದ್ರ, ನಾನು ಅವ್ರು ಕೂಡ ಅಡ್ಡಾಡ್ ಬಂದ ಅಂದ್ರೆ ಈ ಸ್ವಾಮಿಗಳಿಗೆ ಕೂಡ ಅಲ್ಲ, ಈ ಅವ್ರ ಶಿಷ್ಯರು ಕೂಡ ಅಡ್ಡಾಡ್ತಿರ್ಬೇಕಾದ್ರೆ ಕಡಿದಾದ ಬೆಟ್ಟ ಹತ್ತಿರ್ಬೇಕಾದ್ರೆ ನನಗೆ 2 ಮೆಟ್ಲ, ಒಂದು 5 ಫೂಟ್ ಹತ್ತಬೇಕಾಗಿದ್ದಲ್ಲ, ದಸ್ ಹೇಗೆ ಬರ್ತಿತ್ತು ಕೂಡ್ತಿದ್ದೆ.
ಅವ್ರ ಹಂಗ ಇರ್ತಿದ್ರು. ನಾ ಕೇಳಿದೆ ಏನಿದು ಅಂತಂದು, ಒಟ್ಟು ಆಗೋದು ನಿಮಗೆ ಇಷ್ಟ ಅಂತ. ಅವಾಗ ಒಂದು ಇದರನ್ನ ತೆಗೆದು ಒಂದು ಬೇರ್ ಕೊಟ್ರು, ಇದು ಬಾಯಿಗೆ ಇಟ್ಕೊ ಅಂದ್ರು. ಬಾಯಿಗೆ ಇಟ್ಕೊಂಡ್ರೆ ನಾ ಬಾಯಿಗೆ ಇಟ್ಕೊಂಡೆ. ತುಂಬ ಚೈತನ್ಯ ಇಲ್ಲ, ಪುಪ್ಸ್ ಎಲ್ಲ ಕ್ಲೀನ್ ಆದಂಗೆ ಅನಿಸ್ತು. ದಡ ದಡ ಅವ್ರು ಕೂಡ ಹತ್ತಿದ್ದ. ಮೊದ್ಲು 5 ಫುಟ್ ಹತ್ತಿದ್ದಿಲ್ಲ ನಾನು. ಅಂಥದ್ದು ಆಶ್ಚರ್ಯ ಅನಿಸ್ತಿತ್ತು ನನಗೆ. ಇದೆಂಥದ್ದು ಅಂತ, ಬೇರಿದು ಅಂತ ಇಲ್ಲಿ ಹೇಳಬಾರ್ದು, ಕರೆ ಆದಾಗ್ಯ ಸಹಿತ ಅದಕ್ಕೆ ಕೇದಾರ್ ಕಡಿವಿ ಅಂತಾರ. ಕೇದಾರ್ ಕಡಿವಿ ಅಂತ. ಆ ಕಡಿವಿ ಬೇರೆ ಬಾಯಿ ಇಟ್ಕೊಂಡ್ರಂದ್ರ ಎಲ್ಲ ಸ್ವಲ್ಪ ನಾವು ಸ್ವಲ್ಪ ಚೀಪಿದಿಲ್ಲ ಮುಗಿತು, ಎಲ್ಲ ಕ್ಲೆನ್ಸ್ ಹಾಕೊಂತ ಹೋಗ್ಬಿಡ್ತೈತೆ. ಆರಾಮ ಆಯಾಸನೇ ಇರುವುದಿಲ್ಲ. ಆನಂದ್ರೆ ಇನ್ನೂ ಒಂದು ಬೇರೆ ಅವ್ರ ಹತ್ತಿರ ಇದ್ದದ್ದು. ನಮ್ಗೆ ಕೇದಾರದಾಗ ಒಂದು ರಾತ್ರಿ ಉಳಿಬೇಕಾಗಿ ಬಂತು. ಓಪನಿಂಗ್ ದಿವಸ ಹೋಗಿದ್ದು ನಾವು ಒಟ್ಟರು ಕುಡ್ಕೊಂಡು ಉಳಿಬೇಕಾಗಿ ಬಂತು. ನನಗ ಒಂದು ಏಳು ಇದನ್ನ ಕೊಟ್ಟಾರ ಅವರು, ರಜಾಯಿ 7 ರಜಾಯಿ ಕೊಟ್ಟಾರ. ಇನ್ನೂ ತನಕ ಗಡಗಡ ನಡುತ್ತಿದ್ದೆ. ಅವಾಗ ನನ್ ಕೂಡ ಒಬ್ರು ಬಂದಿದ್ವಿ ಇಲ್ಲಿಯವರು. ಅವಾಗ ಗುರುಗಳು ಭಾಳ ನಡಕ್ತಾರ ಅಂತಕೊಂಡಂತ ಒಂದ್ ಬೇರ್ ಕೊಟ್ಟು ಅದು ಒಂದ್ ಬೇರೆ ಅದೊಂದು ಆ ಬೇರ್ ಚೀಪ್ ಹತ್ತಿದೆ. 1 ರಜಾ ತೆಗೆದೆ, 2 ರಜಾ ತೆಗೆದೆ, ರಜಾ ಇಲ್ಲ ಮಕ್ಕೊಂಡೆ. ಇವು 3 ಸಂಗತಿಗಳು ನನಗ ಹಿಮಾಲಯದೊಳಗೆ ಅತ್ಯಂತ ಅದ್ಭುತ ಸನ್ನಿವೇಶಗಳು. ರಜಾ ಇಂದ ಮಕ್ಕೊಂಡೆ, ಅಷ್ಟು ಬಾಡಿ ಒಳಗೆ ಹೀಟ್ ಜಟ್ರಿ ಅಂತ. ಸೊ ಇವೆಲ್ಲ ನನ್ನ ಬದುಕಿನ ಹಿಮಾಲಯದ ನೆನಪುಗಳು. ಇವೆಲ್ಲ ಇನ್ನೂ ಬಹಳ ಅದಾವ, ಎಲ್ಲವನ್ನೂ ನಾನು ಹಂಚಿಕೊಳ್ಳಾರೆ. ಯಾಕಂತಂದ್ರೆ ನಿಮ್ಮ ದರ್ಶಕರು ಅದು ಒಪ್ಕೊಳ್ಳೋದಿಲ್ಲ. ಇದು ಅತಿರೇಕ ಅನ್ಸುತ್ತೆ ಅವ್ರಿಗೆ. ಅದು ನಿಜ ಇದ್ರು ಕೂಡ, ಅದು ಸತ್ಯ ಇದ್ರು ಕೂಡ ಬಿಲೀವ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಅವ್ರು ನಂಬ್ರಿ ಬಿಡ್ರಿ, ಅದು ಹಂಗಿತ್ತದು, ಅದು ಹಂಗೈತೆ ಅದು ಇನ್ನೂ ತನಕ. ಬಟ್ ಈಗ ನಾನು ಹಿಮಾಲಯ ಸಂಪರ್ಕ ಕಳ್ಕೊಂಡಿನಿ. ಯಾತಕಪ್ಪ ಅಂದ್ರ ಹಿಮಾಲಯ ಒಂದು ಟೂರಿಸ್ಟ್ ಪಾಯಿಂಟ್ ಆಗೈತಿ. ಈಗ ಮಂದಿ ಕುಡಿಯಾಕ ತಿನ್ನಾಕ ಹೋಗ್ತಾರ, ಮಜಾ ಮಾಡಕ್ ಹೋಗ್ತಾರ, ಹೋಟೆಲ್ ಆಗ್ಯಾವ, ಚೈನಿ ಹೊಡ್ಯಾಕ ಹೋಗ್ತಾರ. ಇಲ್ಲ, ಅಧ್ಯಾತ್ಮ ಅಲ್ಲಿಲ್ಲ, ಇಲ್ಲ ಬರೀ ಚೈನಿ ಪಾಯಿಂಟ್ ಆಗೈತಿ. ಎಲ್ಲಿ ಬೇಕಲ್ಲಿ ಹೊಲಸು ಮಾಡಕತ್ತಾರ. ಸೂರ್ಯ ಗಂಗಾಕ್ ಹೋಗ್ತಾರ, ಗಂಗಾ ನದಿಗೆ ಹೋಗ್ತಾರ, ಇದಕ್ ಹೋಗ್ತಾರ. ಸ್ವಾರ್ಥ, ಪಾಪ ಕಳ್ಕೊಂಡಿದ್ವಿ. ಪಾಪ ಕಳ್ಕೊಳೋದು ಅಂದ್ರೆ ನಮ್ ನಂಬಿಕೆ ಐತಲ್ಲ, ಸಿಕ್ಕಾಪಟ್ಟೆ ಪಾಪ ಮಾಡಿರ್ತಾರ, ಅವ್ರೊಂದು ಕಾನ್ಶಿಯಸ್ ಇರ್ತದ. ಗಂಗೆಯೊಳಗೆ ಹೋಗಿ ಡುಕ್ಕಿ ಹಾಕಿದ್ರಪ್ಪ ಅಂತಂದ್ರ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೋಗ್ತಾರ. ಒಂದು ಪ್ರಜ್ಞೆ ಅವ್ರಿಗೆ, ಒಂದೇನೋ ಸಮಾಧಾನ, ನಾವು ಮಾಡಿದ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ಏನ್ ಮಾಡೋದು. ಇದಕ್ಕ ನಾ ಗಂಗಾ ನದಿಗೆ ಹೋಗಿಲ್ಲ, ಹಿಮಾಲಯಕ್ಕೂ ಹೋಗಿಲ್ಲ. ಯಾಕಂದ್ರೆ ನಾನು ನೋಡಿದ ಹಿಮಾಲಯನೇ ಬೇರೆ ಇತ್ತು, ನಾನು ನೋಡಿದ ಗಂಗೆ ಬೇರೆ ಇದ್ದು. ಅದೇ ಗಂಗೆ, ಬಟ್ ನಮ್ಮ ವಿಚಾರ ಸರಣಿ ಬದಲಾಗಿದೆ. ಗಂಗೆಯನ್ನು ನೋಡ್ತಕ್ಕಂಥ ರೀತಿ ಬದಲಾಗಿದೆ ಅಷ್ಟೇ. ಆ ಹಿಮಾಲಯವನ್ನು ನೋಡ್ತಕ್ಕಂಥ ರೀತಿ ಬದಲಾಗಿದೆ ಅಷ್ಟೇ. ಎಲ್ಲಿ ಬೇಕ್ರಿ ಇವತ್ತು ಎಲ್ಲವೂ ಭಾರಿ ಡೆವಲಪ್ ಆಗ್ಯಾವ್ರಿ. ವಿಷ್ಣು ಪ್ರಯಾಗ, ದೇವಪ್ರಯಾಗ, ಜೋಶಿ ಮಠ, ಆಲಿ ಏನ್ರಿ, ಗಂಗಾನಹನಿ, ಗಂಗೋತ್ರಿ, ಯಮುನೋತ್ರಿ, ಎಷ್ಟು ಅಲಿಯಾ ಫ್ಲವರ್, ಹೇಮಕುಂಡ ಸಾಹಿಬ ನಾವು ಹೋದಾಗ ಹೆಂಗಿತ್ತು, ಈಗ ಹೆಂಗದ ನೋಡಿದ್ರಪ್ಪ ಅಂತಂದ್ರೆ ಭಯಂಕರ ಚೇಂಜಸ್ ಆಗ್ಯದ. ನಾಗರಿಕ ಸೌಲಭ್ಯ ಎಲ್ಲ ಸಿಕ್ಕಾವ, ಯಾತ್ರಾರ್ಥಿಗಳು ಸಿಕ್ಕಾಪಟ್ಟೆ ಬರ್ತಾರ, ಅದು ನೋಡಾಕ್ ಬರ್ತಾರ. ಅಧ್ಯಾತ್ಮದ ಪವಿತ್ರ ಸ್ಥಳ ಕರೆ, ಅಲ್ಲಿ ಬಂದು ಧ್ಯಾನ ಮಾಡುವ ಒಬ್ಬರು